ನೋಡ್ತಿರೋ ಸೆಲೆಬ್ರಿಟಿ ಹುಡುಗಿನ ಅಷ್ಟು ಫೇಮಸ್ ಮಾಡಿದೀರಾ. ಇವನ್ ನೀವು ಕೂಡ ರೆಕಾಗ್ನೈಸ್ ಮಾಡ್ತಿದ್ರಿ. ಯೂಟ್ಯೂಬರ್ಸ್ ಬಿಟ್ಬಿಡಿ, ಇವನ್ ಮೀಡಿಯಾದವರು ಹೋಗಿ ಆ ಹುಡುಗಿ ಹತ್ರ ಇಂಟರ್ವ್ಯೂ ಮಾಡಿ ಸಾಂಗ್ ಆಡಿ ಅಂತ ಆಡಿಸಿ. ಸೊ ನಾನ್ ಕೇಳೋದು ನಿಮ್ಗೆ ಇಷ್ಟ, ಈ ಡಿಸ್ಪ್ಲೇ ಅಲ್ಲಿ ಒಂದು ಫೋಟೋ ಕಾಣಿಸ್ತಿದ್ಯಲ್ವಾ, ಅವ್ರನ್ನ ನೋಡಿದ ತಕ್ಷಣ ರೆಕಾಗ್ನೈಸ್ ಮಾಡಿದ್ರ ಇಲ್ವಲ್ಲ? ಅವ್ರನ್ನೇ ಬಂದ್ಬಿಟ್ಟು ಜಾಸ್ಮಿನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2025 ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಗೋಲ್ಡ್ ಮೆಡಲ್ ತಂದಿದ್ರ ನಮ್ಮ ಇಂಡಿಯಾಗೆ. ಅದು ಗೊತ್ತಿಲ್ಲ ನಮ್ಗೆ, ಬಟ್ ನಮ್ಗೆ ಗೊತ್ತಿರೋದೆಲ್ಲ ಇಷ್ಟೇ. ಸಾಧನೆ ಮಾಡಿರೋ ಅಂದ್ರೆ ಇವ್ರೆ. ಓಕೆ ಆಯ್ತು, ಇವಾಗ ಡಿಸ್ಪ್ಲೇ ಮೇಲೆ ಒಬ್ರು ಫೋಟೋ ಹಾಕಿದ್ದೀನಲ್ಲ, ಅವ್ರನ್ನ ನೋಡಿದ ತಕ್ಷಣ ಆದ್ರೂ ರೆಕಾಗ್ನೈಸ್ ಮಾಡಿದ್ರ ಇಲ್ವಲ್ಲ? ಅವ್ರನ್ನೇ ಬಂದ್ಬಿಟ್ಟು ದೀಪ್ತಿ ಜಿವಾಂಜಿ ಅಂತ. ಸೊ ನಮ್ಮ ಇಂಡಿಯಾಗೆ ಗೋಲ್ಡ್ ಮೆಡಲ್ ತಂದಿದ್ದಾರೆ ಪ್ಯಾರಾ ಏಷ್ಯನ್ ಗೇಮ್ಸ್ ಅಲ್ಲಿ 2025 ಇದೇ ವರ್ಷ. ಆದ್ರೂ ನಿಮ್ಗೆ ಗೊತ್ತಿಲ್ಲ, ನೋಡಿದ ತಕ್ಷಣ ರೆಕಾಗ್ನೈಸ್ ಮಾಡಿಲ್ಲ. ಬಟ್ ನೀವೆಲ್ಲ ಮಾಡೋದು ಇವ್ರನ್ನೇ. ನ್ಯೂಸ್ ಇರೋದನ್ನ ನ್ಯೂಸ್ ಅಲ್ಲಿ ಹಾಕ್ಬಿಟ್ಟು ನ್ಯೂಸೆನ್ಸ್ ಆಗಿ ತೋರಿಸೋದು ತುಂಬಾ ಹರ್ಟ್ ಆಗುತ್ತೆ. ಎಷ್ಟು ಸಾಧನೆ ಮಾಡಿರೋರು ಇವ್ರನ್ನ ನೀವು ನೋಡಿದ ತಕ್ಷಣ ರೆಕಾಗ್ನೈಸ್ ಮಾಡಲ್ಲ, ಆದ್ರೆ ಏನು ಮಾಡದೇ ಇರೋರ್ನ ಇವ್ರನ್ನ ನೋಡಿದ ತಕ್ಷಣ ನೀವು ರೆಕಾಗ್ನೈಸ್ ಮಾಡ್ತೀರಾ. ಇದು ಕರೆಕ್ಟಾ? ನೀವೇ ಹೇಳಿ.